ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿರಿ. ನಾನಿವತ್ತು ಏನು ಮಾಡ್ತಾಯಿದ್ದೀನಿ, ಕಸ್ಟಮರು ಸ್ವಲ್ಪ ಬಟ್ಟೆಗಳನ್ನ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಏನು ಅಂದರೆ ಹೊಸ ಪೆಟ್ಟಿಕೋಟ್ ತೊಗೊಂಡಿದ್ರಂತೆ ನನ್ನ ಹತ್ರ. ಅವ್ರು ಯಾವಾಗಲೂ ಬ್ಲೌಸ್ ಸ್ಟಿಚ್ ಮಾಡಿಸ್ತಾರೆ. ಒಂದು 10 ಪೆಟ್ಟಿಕೋಟ್ ತೊಗೊಂಡಿದ್ರಂತೆ. ನೀರಿಗೆ ಹಾಕ್ತೆ ಅದೆಲ್ಲ ಸ್ಟಿಚಿಂಗ್ ಸ್ವಲ್ಪ ಲಾಂಗ್ ಇಟ್ಟು ಸ್ಟಿಚಿಂಗ್ ಮಾಡಿರ್ತಾರಲ್ಲ, ರೆಡಿಮೇಡ್ ಬಟ್ಟೆ ಅಂದಮೇಲೆ ಹೊಲಿಗೆ ಹಾಕ್ಸ್ಲೇಬೇಕು. ಅದಕ್ಕೆ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್. ಅದನ್ನೇ ನಾನು ಹೊಲಿಗೆ ಹಾಕ್ತಾಯಿದ್ದೀನಿ. ಎಲ್ಲೆಲ್ಲಿ ಹೊಲಿಗೆ ಹಾಕ್ತೀನಿ ಅಂತಂದರೆ, ನಾನು ಬಾಟಮಲ್ಲಿ ಸ್ಟಿಚಿಂಗ್ ಹಾಕ್ತೀನಿ, ಒಂದು ಸುಂಟದ ಹತ್ರ ಒಂದು ಹಾಕ್ತೀನಿ, ಮತ್ತು ಆ ಪ್ಯಾಚ್ ಪೀಸ್ ಏನೇನು ಸ್ಟಿಚಿಂಗ್ ಹಾಕಿದಾರಲ್ಲ, ಒಂದೊಂದು ಪೆಟ್ಟಿಕೋಟು 6 ಪೀಸ್ ಬರುತ್ತೆ, ಒಂದೊಂದು ಪೆಟ್ಟಿಕೋಟ್ 4 ಪೀಸ್ ಬರುತ್ತೆ, ಈ ಥರ ಇರುತ್ತಲ್ವ. ಅಷ್ಟು ಪೀಸ್ಗೂ ಸ್ಟಿಚಿಂಗ್ ಹಾಕ್ತೀನಿ. ಮ್ಯಾಚಿಂಗ್ ಥ್ರೆಡ್ಡೇ ಹಾಕ್ತೀನಿ ಫ್ರೆಂಡ್ಸ್. ಯಾವುದಕ್ಕೂ ಮ್ಯಾಚಿಂಗ್ ಥ್ರೆಡ್ ಇಲ್ಲದೆ ನಾನು ಸ್ಟಿಚಿಂಗ್ ಮಾಡೋದಿಲ್ಲ. ಇದು ಏನು ಫೋಲ್ಡಿಂಗ್ ಮಾಡೋಂಗಿಲ್ಲ, ಲೆಂತ್ ಕರೆಕ್ಟಾಗಿದೆಯಂತೆ, ಸುಮ್ಮನೆ ಹಂಗೆ ಸ್ಟಿಚಿಂಗ್ ಹಾಕೋದು. ಅದಕ್ಕೆ ನಾನು ಇದಕ್ಕೆ ಸ್ಟ್ರೈಟ್ ತೊಗೊಳ್ತಾ ಇದ್ದೀನಿ. ಏನಾದರೂ ಮೆಜರ್ಮೆಂಟು 1 ಇಂಚ್ 2 ಇಂಚು ಜಾಸ್ತಿ ಇದೆ, ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಬಿಡ್ತು ಅಂತ ಅಂದರೆ ಅದಕ್ಕೆ ಎಷ್ಟು ತೊಗೊಳ್ತೀನಿ ಅಂದರೆ, ಮೆಜರ್ಮೆಂಟ್ 1 ಇಂಚ್ 2 ಇಂಚು ಲೆಸ್ ಮಾಡಿ ಅಂತ ಅಂದರೆ ಅದಕ್ಕೆ ನಾನು 50 ರುಪೀಸ್ ತೊಗೊಳ್ತೀನಿ. ಎಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಇದಕ್ಕೆ 30 ರುಪೀಸ್ ತೊಗೊಳ್ತೀನಿ ಫ್ರೆಂಡ್ಸ್ ನಾನು. ಏನಿಲ್ಲ, ಒಂದೊಂದು ಪೆಟ್ಟಿಕೋಟ್ ಸ್ಟಿಚ್ ಮಾಡೋದಕ್ಕೆ 10 ಮಿನಿಟ್ಸು ಬೇಡ, 30 ರುಪೀಸ್ ಬರುತ್ತೆ. ನೀವೇನಾದರೂ ಬ್ಲೌಸ್ ಸ್ಟಿಚ್ ಮಾಡ್ತಿದ್ರೆ, ಇಲ್ಲ ಹೊಸ್ದಾಗಿ ಟೈಲರ್ ಆಗಬೇಕು ಅಂತಿದ್ರೆ, ಟೈಲರಿಂಗ್ ಕಲಿತಾ ಇದ್ದರೆ, ನೀವು ಕಸ್ಟಮರ್ ನಾನು ಬ್ಲೌಸ್ ಕಲಿತಾ ಇದ್ದೀನಿ, ಡ್ರೆಸ್ ಕಲಿತಾ ಇದ್ದೀನಿ, ನಾನು ಯಾಕೆ ಬೇರೆಯವ್ರ ಬಟ್ಟೆ ಇಸ್ಕೊಂಡು ಹೊಲಿಗೆ ಹಾಕಬೇಕು ಈ ಥರ ಅಂದ್ಕೋಬಿಡಿ. ಆರ್ಟಿಷನ್ಗೆ ಯಾರೇ ಬಟ್ಟೆ ಕೊಟ್ಟರು ಸ್ಟಿಚ್ ಮಾಡಿ, ಹೊಸ ಬಟ್ಟೆನೇ ಅಲ್ವಾ ಬರೋದು. ತೊಗೊಳ್ಳಿ, ರೆಡಿಮೇಡ್ ಡ್ರೆಸ್ ಆಗಲಿ, ನೈಟಿ ಆಗಲಿ, ಪೆಟಿಕೋಟ್ ಆಗಲಿ, ಆಯಿತಾ, ಈ ಥರ ಬರುತ್ತಲ್ವ, ಹೊಲಿಗೆ ಹಾಕೊಂಡು ಕೊಡಿ. ಹೊಲಿಗೆ ಹಾಕ್ತಾರೆ ಅಂದರೆ ಆವಾಗ ನೀವು ಬ್ಲೌಸು ಸ್ಟಿಚ್ ಮಾಡ್ತಿದ್ರೆ ಅಂದರೆ ಹಂಗೂ ಕಸ್ಟಮರ್ ಬರ್ತಾರೆ, ನಾವು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ನಾನು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರೋ, ನಿಮ್ಗೆ ಇಷ್ಟ ಆದ್ರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಬರೀ ಟೈಲರ್ ಕೆಲಸನೇ ಮಾಡಿ ಅಂತ ಹೇಳೋದಿಲ್ಲ. ನೋಡಿ, ನಾನು ಕುಚ್ಚುನೂ ನೀವು ಕಲಿಬೋದು ಆರಾಮಾಗಿ. ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಚೈನ್ ಹಾಕೋದು ಎಲ್ಲ ಹೇಳ್ಕೊಂಡು ಕೊಟ್ಟಿದ್ದೀನಿ. ನೀವು ಅದನ್ನೆಲ್ಲ ಕಲ್ತ್ಕೊಂಡ್ರೆ ಆರಾಮ್ಸೆ ಯಾವ ಡಿಸೈನ್ ಬೇಕಾದ್ರೂ ನೀವು ಕಲಿಬೋದು, ಯಾವುದೂ ಕಷ್ಟ ಇಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಕುಚ್ಚುನೂ ಹೇಳಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೋಗಿ ಕಲೀರಿ. ಈ ಸ್ಟಿಚಿಂಗ್ ಕೆಲಸದ ಜೊತೆ ನಾವು ಕುಚ್ಚು ಹಾಕೋದನ್ನೇ ಕಲಿಬೇಕು. ಯಾಕೆ ಅಂತ ಅಂದರೆ, ನಾವು ಹೊಸ ಟೈಲರ್ ಆಗಿರ್ತೀವಿ, ನಮ್ಮ ಹತ್ರ ಒಂದೇ ಸಲ ಏಕ್ದಮ್ಮು ಜಾಸ್ತಿ ಕಸ್ಟಮರ್ ಬಂದು ನಮಗೆ ಒಂದು ಮಂತ್ಗೆ ಒಂದು 15,000 ಇಲ್ಲ 10,000 ಆಗಲಿ, ಇಲ್ಲ 20,000 ಆಗಲಿ ಬೇಕು ಅಂತ ಅಂದರೆ ಬ್ಲೌಸಲ್ಲೇ ನಮಗೆ ಫುಲ್ಲು ಬರೋದಕ್ಕೆ ಕಷ್ಟ ಆಗುತ್ತೆ, ಆಯಿತಾ. ಹಾಗಾಗಿ ಈ ಥರ ಆರ್ಟಿಷನ್ ಬಟ್ಟೆನೂ ಸ್ಟಿಚ್ ಹಾಕಿ ನೀವು ಬಂದವ್ರಿಗೂ ನೀವು ಹೇಳ್ಬೋದು. ಆವಾಗ ಕುಚ್ಚು ಹಾಕಂಗಿದ್ರೆ ಕುಚ್ಚು ಹಾಕ್ತೀನಿ ಹಾಕ್ಸಿ ಅಂತ ಅಂದ್ಬಿಟ್ಟು, ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಆ ಥರನೂ ಹೇಳ್ಬೋದು. ನಿಮ್ಮ ಹತ್ರ ಯಾರು ಬ್ಲೌಸ್ ಸ್ಟಿಚ್ ಮಾಡ್ತಾರೋ ಅವ್ರದ್ದೇನೇ ಬಟ್ಟೆ ಆರ್ಟಿಷನ್ ಬಂದರೂ ನಿಮ್ಮ ಹತ್ರನೇ ಸ್ಟಿಚಿಂಗ್ ಹಾಕ್ತಾರೆ, ಆಯಿತಾ. ಒಂದೊಂದು ಕಸ್ಟಮರ್ ಏನಿಲ್ಲ ಅಂತಂದರೂ ಒಂದೊಂದು ಸಲ ಬಂದಾಗ 2,000 1,500 ಇಷ್ಟು ನಮ್ಮ ಹತ್ರ ಬಟ್ಟೆ ಸ್ಟಿಚ್ ಮಾಡಿಸ್ತಾರೆ. ನಿಮಗೆ ನಾನು ಹೇಳಿರೋ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ನೀವು ಫೀಲಿಂಗೇ ಮಾಡೋಂಗಿಲ್ಲ, ಏನಪ್ಪ ನನಗೆ ಕೆಲಸ ಇಲ್ಲ, ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಅಂದೆ ಅಂತ ಅಂದ್ಬಿಟ್ಟು. ಏಕ್ದಮ್ಮು ಶಾಪ್ ಇಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ. 1 ವರ್ಷ ಆದ್ರೂ ನಿಮಗೆ ಕಸ್ಟಮರ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆದಮೇಲೆ ಬೇಕಾದ್ರೆ ನೋಡಿ. ಇಲ್ಲ ಅಂತ ಅಂದರೆ ಅಲ್ಲಿ ಕಟ್ಟೋ ಬಾಡಿಗೆನ ನಾವೇ ಸೇವ್ ಮಾಡ್ಕೋಬೋದು ಮನೇಲಿ ಸ್ಟಿಚಿಂಗ್ ಮಾಡ್ಕೊಂಡು. ಹಂಗಾಗಿ ನನ್ನ ಹತ್ರ ಯಾರೇ ಕಸ್ಟಮರ್ ಬಂದರೂ ಪರವಾಗಿಲ್ಲ, ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, 1 ಅವರ್ ಲೇಟ್ ನಿದ್ದೆ ಮಾಡಿದ್ರೂ ಕಸ್ಟಮರ್ನ ಆಗಲ್ಲ ಅಂತ ಮಾತ್ರ ನಾನು ಕಳಿಸಲ್ಲ. ನನ್ನ ಹತ್ರ 2 ಮಿಷಿನ್ ಇದೆ. ಒಂದು ಮಿಷಿನಲ್ಲಿ ಅದು ಬಂದು ಮೆರಿಟ್ ಮಿಷಿನ್ನು, ಬರೀ ಎಡ್ಜ್ ಇದೆ ಅಷ್ಟೇ, ಅದರಲ್ಲಿ ಜಿಗ್ಜಾಗ್ ಆಗುತ್ತೆ ಮತ್ತು ಓರ್ಲಾಕ್ ಆಗುತ್ತೆ. ಮತ್ತು ಇನ್ನೊಂದು ದೊಡ್ಡ ಮಿಷಿನಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ನಾನು. ಆಲ್ಟ್ರೇಷನ್ ಬಟ್ಟೆ ಕೊಟ್ಟರು ಅದರ ಸ್ಟಿಚ್ ಮಾಡ್ತೀನಿ. ಕೆಲವೊಬ್ಬರೊಬ್ರು ಮನೇಲಿ ಬ್ಲೌಸ್ ಹೊಲಿಸ್ತಾರಲ್ವ, ಅವರು ಅದೇ ರೇಷ್ಮೆ ಬ್ಲೌಸು ಈ ಥರ ಎಲ್ಲ ಸ್ಟಿಚ್ ಮಾಡಿದಾಗ ಓರ್ಲಾಕ್ ಮಿಷಿನ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಅವರು ಓರ್ಲಾಕ್ ಮಾಡೋದಕ್ಕೆ ನನ್ನ ಹತ್ರನೇ ಕೊಡ್ತಾರೆ, ಅದನ್ನು ಬರುತ್ತೆ. ಒಟ್ನಲ್ಲಿ ಯಾವಾಗಲೂ ನಾನು ಬ್ಯುಸಿನೇ, ಏನೂ ನಾನು ಬೋಲ್ಡ್ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಆದ್ರೂ ನನ್ನ ಹತ್ರ ದಿವಸನೂ ಕಸ್ಟಮರ್ ಇರ್ತಾರೆ, ಕೆಲಸ ಇರ್ತೈತೆ, ಇಲ್ಲ ಅಂತ ಅನ್ನೋಂಗಿಲ್ಲ. ನಾನಿವತ್ತು ಸ್ವಲ್ಪ ಚೋಲೆ ಮಸಾಲ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆಕಾಳು ನೆನೆಸಿದ್ದೆ ರಾತ್ರಿ, ಕಾಬೂನ್ ಕಡಲೆಕಾಳು, ಪೂರಿ ಮಾಡೋಣ ಅಂದ್ಬಿಟ್ಟು. ಪೂರಿ ಯಾಕೋ ಬೇಡ ಅನಿಸ್ತು, ಅದರಿಂದ ದೋಸೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು
ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕಡಲೆ ಇಲ್ಲ, ತೆಂಗಿನಕಾಯಿ ಮತ್ತು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಇಷ್ಟು. ಇವೆಲ್ಲ ಏನು ಪುದೀನ ಕೊತ್ತಂಬರಿ ಪುಡಿ ಬಿಟ್ಟು ಇನ್ನೆಲ್ಲ ರುಬ್ಬಿದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಇದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಕಾಳು ಒಗ್ಗರಣೆ ಹಾಕಿ ಸ್ವಲ್ಪ ಒಗ್ಗರಣೆ ಆದಮೇಲೆ ರುಬ್ಬಿರೋ ಮಸಾಲಾನ ಹಾಕ್ಬಿಟ್ಟು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಿದೆ. ಆಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್, ಅರಿಶಿನ ಪೌಡರ್ ಹಾಕ್ತೆ. ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೆ. ಚೆನ್ನಾಗಿದೆ ಫ್ರೆಂಡ್ಸ್, ಇದು ಸ್ವಲ್ಪ ಟ್ರೈ ಮಾಡಿ ನೀವು ಒಂದ್ಸಲಿ. ಪೂರಿ, ದೋಸೆ, ಚಪಾತಿ ಇದಕ್ಕೆಲ್ಲ ಚೆನ್ನಾಗಿದೆ, ಮುದ್ದೆಗೂ ಚೆನ್ನಾಗಿದೆ. ಆಮೇಲೆ ಪುದೀನ ಕೊತ್ತಂಬರಿ ಏನಿದೆ ಅದು ಸಪ್ರೇಟಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಪೇಸ್ಟ್ ಮಾಡ್ಕೊಂಡು ಅಷ್ಟೇ, ಜಾಸ್ತಿ ಏನಿಲ್ಲ. ರೆಡಿಮೇಡ್ ಅಂಗಡಿದೂ ನಾನೇನು ಮಸಾಲೆ ಯೂಸ್ ಮಾಡಿಲ್ಲ, ಇಷ್ಟೇ ಸಿಂಪಲ್ಲಾಗಿ ಆಗ್ತೈತೆ. ಇದಕ್ಕೆ ಪೊಟೊಟೊ ಬೇಕಾದರೆ ಹಾಕ್ಕೋಬೋದಾಗಿತ್ತು, ನನಗೆ ಪೊಟೊಟೊ ಬೇಡ ಅನಿಸ್ತು, ಅದಕ್ಕೆ ಹಾಕಿಲ್ಲ. ಪೊಟೊಟೊ ಮತ್ತು ಬದನೆಕಾಯಿ, ಬಾಳೆಕಾಯಿ ಬೇಕಾದ್ರೂ ನಾವು ಆ್ಯಡ್ ಮಾಡ್ಕೋಬೋದಾಗಿತ್ತು. ಅಷ್ಟೇ ಸಿಂಪಲ್ಲಾಗಿ ದೋಸೆಗೆ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಿದ್ದೆ. ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಬೋಲ್ಡ್ ಹಾಕಿಲ್ಲ ಅಂತಂದರೂ ಬೋಲ್ಡು ಹಾಕಿ ಆಲ್ಟ್ರೇಷನ್ ಬಟ್ಟೆನ ಸ್ಟಿಚ್ ಹಾಕ್ತೀನಿ ಅಂತಂದ್ಬಿಟ್ಟು ದೊಡ್ಡ ಟೈಲರ್ ಅಂಗಡಿಗಳಲ್ಲಿ ಟೈಮ್ ಇರಲ್ಲ ಅವ್ರ ಹತ್ರ. ಅವ್ರಿಗೆ ಯಾರು ಬಟ್ಟೆ ಸ್ಟಿಚ್ ಹಾಕ್ತಾರೋ ಅವರೆಲ್ಲ ಹೋಗಿ ಕೇಳ್ತಾರೆ. ಅಂದರೂ ಅಲ್ಲಿ ತುಂಬ ಜಾಸ್ತಿ ರೈಟ್ ತೊಗೊಳ್ತಾರೆ, ಅವ್ರಿಗೂ ಟೈಮು ಇರಲ್ಲ. ನಮ್ಮಂಥ ಚಿಕ್ಕ ಟೈಲರ್ಗಳು ಮನೇಲಿ ಮಾಡೋರು ನೀವು ಹಾಕ್ಬೋದು ಆರಾಮಾಗಿ. ಬೋಲ್ಡ್ ಹಾಕ್ಬಿಟ್ರೆ ಇಲ್ಲಿ ಬಟ್ಟೆ ಆಲ್ಟ್ರೇಷನ್ ಮಾಡಲಾಗುವುದು ಅಂತ ಅಂದ್ಬಿಟ್ಟು ಬ್ಲೌಸು ಸ್ಟಿಚ್ ಮಾಡ್ತೀವಿ ಅಂತ ನಿಮ್ಮ ಹತ್ರ ಹೆಚ್ಚು ಕಸ್ಟಮರ್ ಬರ್ತಾರೆ. ಒಬ್ರಿಗೊಬ್ರಿಗೆ ಹೇಳಿ, ತುಂಬ ಕೆಲಸ ಇರುತ್ತೆ ಆಯಿತಾ. ಕೆಲಸ ಇಲ್ಲ ಅಂತ ಏನಿಲ್ಲ. ನಾನು ಬ್ಲೌಸ್ ಕಟ್ಟಿಂಗ್ ಹಾಕಿದ್ದೀನಲ್ಲ, ಅದಂತೂ ನಾನು ಸೇಮ್ ಅದೇ ಥರನೇ, ಏನೂ ಹೆಚ್ಚು ಕಮ್ಮಿ ಇಲ್ಲದೇ ಇರೋ ನಾನು ಕಟ್ಟಿಂಗ್ ಮಾಡ್ತೀನಿ. ನೀವು ಟ್ರೈ ಮಾಡಿ ಕಟ್ಟಿಂಗ್ನ, ಚೆನ್ನಾಗಿ ಬರುತ್ತೆ. ಕಟ್ಟಿಂಗೇ ಆಗಲಿ ಸ್ಟಿಚಿಂಗೇ ಆಗಲಿ, ನೀವು ಒಳ್ಳೆ ಟೈಲರ್ ಆಗ್ಬೋದು. ಸರಿನಾ ಫ್ರೆಂಡ್ಸ್? ಕಡೆಗೆ ನನ್ನ ಚೋಲೆ ಮಸಾಲ ಆಯಿತು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸ್ಗೆ ಏನಾದರೂ ಇದ್ದರೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.